ನಮಸ್ಕಾರ ಎಲ್ಲರಿಗೂ ಸನ್ಮತಿ ಪಾಟೀಲ್ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಈರುಳ್ಳಿ ಪಕೋಡನ ಮಾಡಿ ತೋರಿಸ್ತೀನಿ. ಈರುಳ್ಳಿ ಪಕೋಡ ಮಾಡೋಕೆ ಏನೇನು ಬೇಕು ಮತ್ತು ಹೆಂಗೆ ಮಾಡೋದು ಅಂತ ನೋಡೋಣ. ಯಾರೆಲ್ಲ ನಮ್ಮ ರೆಸಿಪಿನ ಮೊದಲೇ ಸರ್ತಿ ನೋಡ್ಲತ್ತೀರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮೊದಲು 4 ಉಳ್ಳಾಗಡ್ಡಿನ ತೊಗೊಂಡು ಅವನ್ನ ಸಣ್ಣ ಸಣ್ಣ ಉದ್ದುದ್ದ ಕಟ್ ಮಾಡಿ ಅವನ್ನ ಕೈಯಿಂದ ಈ ಥರ ಬಿಡಿಸ್ಕೋಬೇಕು. ಬಿಡಿಸಿದ ನಂತರ 2 ಹಸಿರು ಮೆಣಸಿನ್ಕಾಯಿನ ಸಣ್ಣ ಸಣ್ಣ ಕಟ್ ಮಾಡಿ ಹಾಕಬೇಕು. 1 ಚಮಚ ಜೀರಿಗೆ, 2 ಚಮಚ ಅಜವಾನ ಕೈ ಒಳಗೆ ತೊಗೊಂಡು ತಿಕ್ಕಿ ಹಾಕಬೇಕು. 1/4 ಟೀ ಚಮಚ ಇಂಗು, ಅರ್ಧ ಟೀ ಚಮಚ ಅರಿಶಿನ ಪುಡಿ, 1 ಟೀ ಚಮಚ ಧನಿಯಾ ಪುಡಿ, 1 ಟೀ ಚಮಚ ಬೆಳ್ಳುಳ್ಳಿ ಪೇಸ್ಟ, 1 ಟೀ ಚಮಚ ಅಚ್ಚ ಖಾರದ ಪುಡಿ, ಕೊತ್ತಂಬರಿ ಸೊಪ್ಪನ್ನ 1 ಟೇಬಲ್ ಚಮಚ ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಎಲ್ಲ ಚಲೋ ತಂಗಿ ಕೂಡಿಸ್ಬೇಕು. ಎಲ್ಲ ಮಸಾಲೆನೂ ಸರಿಯಾಗಿ ಕೂಡಬೇಕು. ಎಲ್ಲ ಪದಾರ್ಥನೂ ಸರಿಯಾಗಿ ಕೂಡಿದ ನಂತರ ಇದಕ್ಕೆ ಕಾರ್ನ್ಫ್ಲೋರ್ ಮತ್ತು ಕಡಲೆಬೇಳೆ ಹಿಟ್ಟು ಮೈದಾ ಹಾಕಬೇಕಾಕತಿ. ಈಗ ನಾನು ಹಾಕ್ತನು ಸರಿಯಾಗಿ ನೋಡ್ಕೋಬೇಕು. ಈಗ 2 ಟೇಬಲ್ ಚಮಚ ಕಾರ್ನ್ಫ್ಲೋರ್ನ ಹಾಕಿ ಕಲಿಸಿದೀವಿ. ಇನ್ನು 2 ಟೇಬಲ್ ಚಮಚ ಕಡಲೆಬೇಳೆ ಹಿಟ್ಟು ಹಾಕೀನಿ. 1 ಟೇಬಲ್ ಚಮಚ ಮೈದಾ ಹಿಟ್ಟು ಹಾಕೀನಿ. ಕಡಲೆ ಹಿಟ್ಟು ಮತ್ತು ಕಾರ್ನ್ಫ್ಲೋರ ನಿಮ್ಗೆ ಎಷ್ಟು ಬೇಕೋ ನೋಡಿ ಹಾಕ್ರಿ. ಕಡಲೆಬೇಳೆ ಹಿಟ್ಟು ಕಡಿಮೆ ಅನಿಸಿದ್ರಿಂದ ಮತ್ತೊಂದು ಸ್ವಲ್ಪ ನಾನು ಕಡಲೆಬೇಳೆ ಹಿಟ್ಟು ಹಾಕೀನಿ. ಈಗ ನೀರೊಂದು ಸ್ವಲ್ಪ ಹಾಕಿ ಕಲಿಸ್ಬೇಕು. ಈರುಳ್ಳಿನ ಜಾಸ್ತಿ ಆಗಬೇಕು, ಹಿಟ್ಟುಗಳನ್ನು ಕಮ್ಮಿ ಹಾಕಬೇಕು. ನೀವು ಕಲಸೋ ಮುಂದೆ ಗೊತ್ತಾಕತಿ. ಈರುಳ್ಳಿ ಒಂದೊಂದು ಸರ್ತಿ ನೀರು ಜಾಸ್ತಿ ಇರ್ತೈತಿ, ಅದಕ್ಕೆ ಹಿಟ್ಟು ಜಾಸ್ತಿ ಬೇಕಾಗ್ತೈತಿ. ನೀವು ನೋಡಿ ಹಾಕ್ಬೋದು. ಈಗ ಸ್ವಲ್ಪ ನೀರು ಹಾಕಿ ಸರಿಯಾಗಿ ನೋಡಿ ಕಲಿಸ್ಬೇಕು. ಜಾಸ್ತಿ ನೀರಾಗಬಾರ್ದು. ಈಗ ಕಲಸೋದೆಲ್ಲ ಆಯ್ತು. ಈ ಥರ ಕೈ ಒಳಗೆ ತಟ್ಟಿ ನೀವು ಪಕೋಡಾನ ಬಿಡಬೇಕು. ಮೊದಲ ಎಣ್ಣೆ ಜಾಸ್ತಿ ಕಾದಿರಬೇಕು, ಕಡಕ್ ಕಾದಿರಬೇಕು. ಹಾಕಿದ ನಂತರ ಲೋ ಫ್ಲೇಮ್ ಮೇಲೆ 2 ನಿಮಿಷಗಳ ಕಾಲ ಕರಿಬೇಕು. ಎಲ್ಲ ಪಕೋಡಾನು ಕರೆದಾದ ನಂತರ ನೀವು ಯಾವ್ದು ಬೇಕೋ ಆ ಚಟ್ನಿ ಜೋಡಿ ತಿನ್ಬೋದು. ಪಕೋಡ ಜೋಡಿ ತಿರ್ಲಾಕ ಹಸಿರು ಮೆಣಸಿನ್ಕಾಯಿನ ಮಧ್ಯದಲ್ಲಿ ಕಟ್ ಮಾಡಿ ಎಣ್ಣೆ ಒಳಗೆ ಕರೆದು ಕರಿಬೇವನು ಅದ್ರ ಜೋಡಿ ಕರೆದು ಒಂದು ಪ್ಲೇಟ್ನಲ್ಲಿ ಸರ್ವ್ ಮಾಡಬೇಕು. ಇದೇ ಥರ ನೀವು ಪಕೋಡ ಮಾಡಿ ಕಮೆಂಟ್ ಮೂಲಕ ಹೆಂಗಾಗೈತಿ ಅಂತ ಹೇಳ್ರಿ. ಈ ರೆಸಿಪಿ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.